ಇಲ್ಲಿ ಪುತ್ತೂರಿನಲ್ಲಿ ಆಗಿರುವಂತಹ ವಿಚಾರದಲ್ಲಿ ಯಾಕ್ರಿ ಚಕ್ರವರ್ತಿ ಸೂಲಿಬೆಲೆ, ಕಿರಿಕೀರ್ತಿ, ಯಾರು ಪುನೀತ್ ಕೆರೆಹಳ್ಳಿ, ಕುಣಿಗಲ್ಲು ದಿಲೀಪ್ ಕುಣಿಗಲ್ಲು, ಶ್ರೀಕಾಂತ್ ಶೆಟ್ಟಿ ಮತ್ತು ಯಾರೋ ಮಹೇಶ್ ವಿಕ್ರಮ್ ಹೆಗಡೆ ಯಾಕ್ರಿ ಮಾತನಾಡ್ತಾ ಇಲ್ಲ? ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? ಆ ಹೆಣ್ಣುಮಗಳು ಹಿಂದೂ ಅಲ್ವಾ? ನಿಜಕ್ಕೂ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥವರು ನೀವುಗಳು. ಮುಸಲ್ಮಾನರಲ್ಲ. ಮುಸಲ್ಮಾನರು ಅವರ ಧರ್ಮವನ್ನು ಅವರು ಬಲಿಷ್ಠವಾಗಿ ಕಟ್ಟುತ್ತಾ ಇದ್ದಾರೆ. ಕ್ರೈಸ್ತ ಧರ್ಮೀಯರು ಏನು ಅಂದು ಗುಪ್ತಗಾಮಿನಿಯಾಗಿ ಹಿಂದೂಗಳನ್ನು ಮತಾಂತರಗೊಳಿಸ್ಕೊಳ್ತಾ ಅವರ ಧರ್ಮವನ್ನು ಅವರು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ. ಜೈನ ಧರ್ಮದವರು ಅವರು ತಮ್ಮ ಧರ್ಮವನ್ನು ಅವರು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ. ನೀವು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಒಂದು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕಿಗೋಸ್ಕರವಾಗಿ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥವ್ರು ನೀವು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಂಥವರು ಭಾರತೀಯ ಜನತಾ ಪಕ್ಷದ ಹಾಲಿ ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲ್ರವರು, ಶ್ರೀಕಾಂತ್ ಶೆಟ್ರು, TV ವಿಕ್ರಮದ ಪೋಸ್ಟ್ ಕಾರ್ಡ್ನ ಮಹೇಶ್ ವಿಕ್ರಮ್ ಹೆಗ್ಡೆಯವರು, ನೀವು 3 ಜನರು ಹಿಂದೂ ಧರ್ಮದ ಬಗ್ಗೆ ಏನು ಅವಾಗವಾಗ ಮಾತನಾಡ್ತಾ ಇರ್ತೀರಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾರೋ ಅನ್ಯ ಧರ್ಮದವರು ಬಂದು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ, ಏನೆಲ್ಲ ಮಾತನಾಡ್ತಾ ಇದ್ದೀರಲ್ಲ. ಇದೇ ಪುತ್ತೂರಿನಲ್ಲಿ ಇದೇ ಕೃಷ್ಣರಾವ್ ಎಂಬ ಭಾರತೀಯ ಜನತಾ ಪಕ್ಷದ ಮುಖಂಡನ ಮಗ ಕೃಷ್ಣರಾವ್ ಒಬ್ಬ ಹಿಂದೂ ಹೆಣ್ಣು ಮಗಳನ್ನು ನಂಬಿಸಿ ಪ್ರೆಗ್ನೆಂಟ್ ಮಾಡಿ ಗರ್ಭವತಿಯನ್ನಾಗಿಸಿ ಮಗುವನ್ನು ಕರುಣಿಸಿ ಇವತ್ತು ಕೋರ್ಟ್ 75,000 ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತೇಳಿ ಹೈಕೋರ್ಟಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಯಾಕೆ ಇದ್ರ ಬಗ್ಗೆ ನೀವೇನು ಮಾತಾಡೋದೇ ಇಲ್ವಲ್ಲ? ಆ ಹೆಣ್ಣುಮಗಳು ಹಿಂದೂ ಅಲ್ವಾ? ಭಾರತೀಯ ಜನತಾ ಪಕ್ಷದ ಮುಖಂಡನ ಮಗ ಕೃಷ್ಣರಾವ್ ಯಾಕೆ ಮಾತಾಡಬೇಕಾಗಿತ್ತಲ್ಲ? ಆ ಹೆಣ್ಣು ಮಗಳು ಹಿಂದೂ ಅಲ್ವೇನ್ರಿ? ನಂಜುಂಡಿ ಅವರು ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತೇಳಿ ಎಷ್ಟು ಗೋಗರದ್ರಲ್ಲ. ನಂಜುಂಡಿ ಹಿಂದೂ ಅಲ್ವಾ? ಆ ಹೆಣ್ಣು ಮಗಳು ತನ್ನ ಮಗುವನ್ನು ಮಡ್ಲಲ್ಲಿ ಹಾಕ್ಕೊಂಡು ಮಗಳನ್ನು ಕೂರಿಸ್ಕೊಂಡು ಆ ತಾಯಿ ಕೂರಿಸ್ಕೊಂಡು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಯಾಕೆ ಯಾರು ಹೋಗಲೇ ಇಲ್ಲ? ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರ ಶಿಷ್ಯ ಅಂತ ಇವರು ಯಾರೋ ಮಿಸ್ಟರ್ ಕೃಷ್ಣರಾವ್. ಯಾತಕ್ಕೆ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾಕೆ ನೀವು 3 ಜನ ತ್ರಿಮೂರ್ತಿಗಳು ಯಾಕೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬಾರ್ದಾಗಿತ್ತು? ಕೊಡಿಸೋದಿಲ್ಲ. ನಿಮಗೆ ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ದಿಢೀರಂತ ಎದ್ದು ಕೂತ್ಕೊಂಡು ಬಿಡ್ತೀರಿ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತೀರಿ. ಅದೇ ಪುತ್ತೂರಿನಲ್ಲಿ ನೀವು 3 ಜನರು ಶೈಲಜಾ ಅಮರನಾಥ್ ಎಂಬ ಹಿಂದೂ ಹೆಣ್ಣು ಮಗಳನ್ನು, ಶೈಲಜಾ ಅಂತಂದರೆ ಅವರೇ ಹೇಳಿದಾರಲ್ಲ, ಪಾರ್ವತಿ, ಅಮರನಾಥ ಅಂತಂದರೆ ಶಿವ, ಪಾರ್ವತಿ ಪರಮೇಶ್ವರರನ್ನು ನೀವು ಟಾರ್ಗೆಟ್ ಮಾಡ್ತೀರಿ ಪುತ್ತೂರಿನವ್ರನ್ನ. ಅದೇ ಪುತ್ತೂರಿನಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ 3 ಜನನು ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ. ಇದು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವೇನ್ರಿ? ನಿಮಗೆ ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ನೀವು ಅವಾಗವಾಗ ಎದ್ದುಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತೀರಲ್ಲ. ಅಲ್ಲೆಲ್ಲೋ ಒಂದು ಕಡೆ ಲವ್ ಜಿಹಾದ್ ಆಗೋಯ್ತು, ಹಿಂದೂ ಹುಡುಗಿಯನ್ನು ಮುಸಲ್ಮಾನ ಯಾರೋ ಒಬ್ಬ ಲವ್ ಜಿಹಾದ್ ಮಾಡಿಬಿಟ್ಟ ಅಂತೇಳಿ ಬಾಯ್ ಬಡ್ಕೊಳ್ತೀರಲ್ಲ. ಇಲ್ಲಿ ಒಬ್ಬ ಕೃಷ್ಣರಾವ್ ಅಂತೇಳಿ ಕೋರ್ಟ್ಗೆ ಹೋಗಿದೆ ರೀ. DNA ರಿಪೋರ್ಟ್ನಲ್ಲಿ ಕೃಷ್ಣರಾವೇ ತಂದೆ ಅಂತ ಬಂದಿದೆ. 19 ವರ್ಷದ ಕೃಷ್ಣರಾವು ತಂದೆ ಅಂತ ಬಂದಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ರಲ್ಲ ವೇದಿಕೆ ಮೇಲೆ, ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರಲ್ಲ, ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತು ಅಧಿಕೃತವಾಗಿ ಮದುವೆ ಆಗದೇ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತನ್ನ ಕೃಷ್ಣರಾವ್ ಪಾಲಿಸ್ಬಿಟ್ಟಿದ್ದಾರೆ. ಮದುವೆಗೆ ಮುಂಚೆನೆ 19 ವರ್ಷಕ್ಕೆ ಆತುರಕ್ಕೆ ಬಿದ್ದು ಮಗುವನ್ನು ಕರುಣಿಸ್ಬಿಟ್ಟಿದ್ದಾರೆ. ಆದರೆ ಆ ಮಗು ನಂದೇ ಅಂತ ಹೇಳ್ಕೊಳ್ಳುವಂತಹ ಧೈರ್ಯ ಇಲ್ಲ ಅವರಿಗೆ. ಕೋರ್ಟು ಅವರಿಗೆ ಆದೇಶ ಕೊಟ್ಟಿದೆ 75,000 ರೂಪಾಯಿಗಳನ್ನು ತಿಂಗಳಿಗೆ ಕೊಡಬೇಕು ಅಂತೇಳಿ. ಇದು ಕಿವಿಗೆ ಬಿದ್ದಿಲ್ವಾ ನಿಮ್ಮ 3 ಜನಕ್ಕೆ? ಕಣ್ಣಿಗೆ ಕಾಣಲಿಲ್ವಾ ನಿಮಗೆ? ಯಾತಕ್ಕೆ? ಯಾವ ಚಾನಲ್ಗಳು ಸಹ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾವ ಚಾನಲ್ಗಳು ಇದು ಸೆನ್ಸೇಷನ್ ಸುದ್ದಿ ಅಲ್ವಾ? ಇದು ಸೆನ್ಸೇಷನ್ ಸುದ್ದಿ ಅಲ್ವೇನ್ರಿ? ಮೀಡಿಯಾಗಳೇ, ಸ್ಯಾಟಲೈಟ್ ಚಾನಲ್ಗಳೇ, ಯಾವತ್ತು ಕಾಲದಲ್ಲಿದ್ದೀರಿ ನೀವು? ಹುಚ್ಚಾರ ಆಟದಂತೆ ಹುಚ್ಚಾಟಗಳ ಥರ ನೀವು ಹುಚ್ಚರ ಥರ ಆಟ ಆಡ್ತಾ ಇದ್ದೀರಿ. ಚಾನಲ್ಗಳಿಂದ ಚಾನಲ್ಗಳಿಗೆ ಮಂಗಗಳ ಥರ ಕುಣಿತಾ ಕೂತಿದ್ದೀರಿ ನೀವು.
ನಿಮಗಳಿಗೆ ಸತ್ಯ ಬೇಕಾಗಿಲ್ಲ, ನ್ಯಾಯ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ. ನಿಮಗೆ ಬೇಕಾಗಿರುವುದು ಯಾವನೋ ಒಂದಷ್ಟು ಕಾಸು ಬಿಸಾಕಿರೋ ಜನಕ್ಕೆ ಲಬ 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 ಅಂತ ಬಾಯಿ ಬಡ್ಕೊಳ್ತಾ ಇರೋದು ಬಿಟ್ರೆ ನಿಮಗೆ ಸತ್ಯ ಬೇಕಾಗಿಲ್ಲ ಅಲ್ಲ. ಮಿಸ್ಟರ್ ತ್ರಿಮೂರ್ತಿಗಳೇ, ಶ್ರೀಕಾಂತ್ ಶೆಟ್ರೆ, ಏನು ಶೈಲಜಾ ಅಮರನಾಥ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ಶೈಲಜಾ ಅಮರನಾಥ್ ಪಾರ್ವತಿ ಪರಮೇಶ್ವರರ ಹೆಸರನ್ನು ಯಾವ ರೀತಿ ನೀನು ಜೋಡಿಸ್ಕೊಂಡು ಮಾತಾಡ್ತೀಯಪ್ಪ ಪುಣ್ಯಾತ್ಮ. ಆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡು. ನಿಮ್ಮ ಕುಟುಂಬದವರನ್ನು ಅಲ್ಲಿ ನಿಲ್ಲಿಸ್ಕೊಂಡು ಯೋಚನೆ ಮಾಡು. ಅದ್ರ ಬಗ್ಗೆ ಮಾತಾಡೋದಿಲ್ಲ, ಕೃಷ್ಣರಾವ್ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದರೆ ಅವರದೇ ಪಾರ್ಟಿಯ ಮುಖಂಡನ ಮಗ ಅಲ್ವಾ. ಆ ಹೆಣ್ಣು ಮಗಳು ಏನು ಬೇಕಾದರೂ ಆಗ್ಬೋದು. ಪ್ರೆಗ್ನೆಂಟ್ ಆದಾಗೂ ಮಾತಾಡಲಿಲ್ಲ, ಮಗು ಡೆಲಿವರಿ ಆದಾಗೂ ಮಾತಾಡಲಿಲ್ಲ, ಮಗುಗೆ ನಾಮಕರಣ ಮಾಡಬೇಕು ಅಂತಂದಾಗ ಮಾತಾಡಲಿಲ್ಲ, ಕೋರ್ಟು 75,000 ರೂಪಾಯಿ ಹಣ ಕೊಡಬೇಕು ಅಂದಾಗೂ ಮಾತನಾಡಲಿಲ್ಲ. ಅಂತಂದರೆ ನೀವೆಂಥ ಹಿಂದೂ ಹೋರಾಟಗಾರರು? ನೀವು ತ್ರಿಮೂರ್ತಿಗಳು ಇದರಲ್ಲ. ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಏನು ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯಂತೆ, ಹಿಂದೂ ಹೋರಾಟಗಾರರಂತೆ, ಏನು ಗೋವಂಶವನ್ನು ಉಳಿಸ್ತಾರಂತೆ ಇವರು. ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಒಬ್ಳಿಗೆ ದಿಢೀರಂತ ನೇಹ ಹಿರೇಮಠ್ ಕೊಲೆ ಆದಾಗ ಓಡೋಗಿರೋದು, ಮೊನ್ನೆ ಆದಾಗ ಓಡೋಗಿರುವಂತಹ ವ್ಯಕ್ತಿ. ಯಾಕೆ ಇಲ್ಲಿ ಪುತ್ತೂರಿನಲ್ಲಿ ಆಗಿರುವಂತಹ ವಿಚಾರದಲ್ಲಿ ಯಾಕ್ರಿ ಚಕ್ರವರ್ತಿ ಸೂಲಿಬೆಲೆ, ಕಿರಿಕೀರ್ತಿ, ಯಾರು ಪುನೀತ್ ಕೆರೆಹಳ್ಳಿ, ಕುಣಿಗಲ್ಲು ದಿಲೀಪ್ ಕುಣಿಗಲ್ಲು, ಶ್ರೀಕಾಂತ್ ಶೆಟ್ಟಿ ಮತ್ತು ಯಾರೋ ಮಹೇಶ್ ವಿಕ್ರಮ್ ಈ ಕಡೆ ಯಾಕ್ರಿ ಮಾತನಾಡ್ತಾ ಇಲ್ಲ? ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? ಆ ಹೆಣ್ಣುಮಗಳು ಹಿಂದೂ ಅಲ್ವಾ? ನಿಜಕ್ಕೂ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥವರು ನೀವುಗಳು. ಮುಸಲ್ಮಾನರಲ್ಲ. ಮುಸಲ್ಮಾನರು ಅವರ ಧರ್ಮವನ್ನು ಅವರು ಬಲಿಷ್ಠವಾಗಿ ಕಟ್ಟುತ್ತಾ ಇದ್ದಾರೆ. ಕ್ರೈಸ್ತ ಧರ್ಮೀಯರು ಏನು ಅಂದು ಗುಪ್ತಗಾಮಿನಿಯಾಗಿ ಹಿಂದೂಗಳನ್ನು ಮತಾಂತರಗೊಳಿಸ್ಕೊಳ್ತಾ ಅವರ ಧರ್ಮವನ್ನು ಅವರು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ. ಜೈನ ಧರ್ಮದವರು ಅವರು ತಮ್ಮ ಧರ್ಮವನ್ನು ಅವರು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ. ನೀವು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಒಂದು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕಿಗೋಸ್ಕರವಾಗಿ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥವ್ರು ನೀವು. ದಿಲೀಪ್, ಶ್ರೀಕಾಂತ್, ಮಹೇಶ್ ಅವರೇ, ಒಂದು ಸಾರಿ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಹಿಂದೂ ಧರ್ಮವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರುವಂಥದ್ದು. TV ವಿಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಏನು ಹಿಂದೂ ಧರ್ಮವನ್ನು ಲಿಂಕ್ ಮಾಡ್ತಾ ಇರುವಂಥದ್ದು, ಇದೆಲ್ಲವೂ ಸಹ ತಪ್ಪು ಅಂತೇಳಿ 5 ನಿಮಿಷ ನೀವು ಯೋಚನೆ ಮಾಡಿ. ನಿಮಗೆ ನಿಜವಾದಂತಹ ಆತ್ಮಸಾಕ್ಷಿ ಅನ್ನೋದಿದ್ದರೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಆ ಆತ್ಮಸಾಕ್ಷಿ ನಿಮಗೆ ಹೇಳುತ್ತೆ ನೀವು ಮಾಡ್ತಾ ಇರುವಂಥದ್ದು ತಪ್ಪು ಅಂತೇಳಿ. ದಿಲೀಪ್ ಕುಣಿಗಲ್ ಅವರೇ, ನೀವು ರಾಜಕಾರಣದಲ್ಲಿ ಬೆಳೀರಿ. ಅದಕ್ಕೆ ಹಿಂದೂ ಧರ್ಮವನ್ನು ಅಟ್ಯಾಚ್ ಮಾಡೋದು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ಮುಗಿಬೀಳುವಂಥದ್ದು, ಈ ಕೆಲಸಗಳನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯ ಆಯಿತು ಅಂತಂದರೆ ಕೃಷ್ಣರಾವ್ ಮಾಡಿರುವಂತಹ ತಪ್ಪನ್ನು ತಿದ್ದಿ ಹೇಳಿ. ಕೃಷ್ಣರಾವ್ ಮಾಡಿರುವಂಥದ್ದು ತಪ್ಪು ಅಂತೇಳಿ ಹೋಗಿ ಆ ಯಾರು BJP ಮುಖಂಡ ಇದ್ದಾನಲ್ಲ ಅವನಿಗೆ ಹೋಗಿ ಚೀಮಾರಿ ಹಾಕಿ ಆ ಹೆಣ್ಣು ಮಗಳನ್ನು ಮನೆ ತುಂಬಿಸ್ಕೊಳ್ಳೋಕೆ ಕೇಳಿ, ಮದುವೆ ಮಾಡ್ಕೊಳ್ಳೋಕೆ ಕೇಳಿ. ಕೋರ್ಟ್ ಹೇಳಿದ್ರು ಸಹ ನಿಮ್ಮ ಕಿವಿಗಳಿಗೆ ಹೋಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ ಅಂತಂದರೆ ನೀವೆಂತಹ ಹಿಂದೂ ಹೋರಾಟಗಾರರು ಅಂತ ಹೇಳಬೇಕು. ನಿಮ್ಗೆ ಯಾವುದೋ ಒಂದು ವಕ್ತಾರ ಕೊಟ್ಬಿಟ್ರು, ನಿಮ್ಗೆ ಯಾವುದೋ ಒಂದು TV ವಿಕ್ರಮದಲ್ಲಿ ಒಂದಷ್ಟು ರೆವೆನ್ಯೂ ಬರ್ತಾ ಇದೆ, ನಿಮ್ಮದಷ್ಟು ವಿಡಿಯೋಗಳು ನೋಡ್ತಾ ಇದ್ದಾರೆ. ಆಯಿತು, ಶ್ರೀಕಾಂತ್ ಶೆಟ್ಟರು ಅವಾಗವಾಗ ವಿಡಿಯೋಗಳನ್ನು ಮಾಡಿಕೊಂಡು ಹಿಂದೂ ಧರ್ಮವನ್ನು, ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಧರ್ಮದ ಪರವಾಗಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿದ ತಕ್ಷಣ ನಾನು ಸಹ ಫೀಲ್ಡಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ತಿರಲ್ಲ, ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂದೂ ಧರ್ಮ ಅಂದರೆ ಪವಿತ್ರವಾದದ್ದು. ನಾವೆಲ್ಲರೂ ಸಹ ಹಿಂದೂ ಧರ್ಮದಲ್ಲೇ ನಾವು ಜೀವನ ಮಾಡ್ತಾ ಇರುವಂಥದ್ದು. ಅಂತಹ ಧರ್ಮಕ್ಕೆ ನೀವು ಅಪಚಾರ ಮಾಡ್ತಾ ಇರುವುದು ಯಾವ ಹಿಂದೂ ಸಹ ಒಪ್ಪಲ್ಲ ರೀ, ಯಾವ ಹಿಂದೂನೂ ಒಪ್ಪೋದಿಲ್ಲ. ಒಂದು ಸಾರಿ ನೀವು ರಿಕಾಲ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.